ನಾವು ಆಟೋ ಡ್ರೈವರ್ಗಳನ್ನ ಈ ಥರ ಹಿಂಸೆ ಕೊಟ್ಟಿವ್ರೆ ಅಂತಂದಮೇಲೆ ಲೇಡೀಸ್ ಫ್ರೀ ಮಾಡೋದು ಏನು ಫ್ರೀ ಮಾಡಬೇಕಿತ್ತು ಆಧಾರ್ ಕಾರ್ಡ್ದಿಂದ ಇದು ಮುಚ್ಚಿಸೋರ ಒಂದು ಗುಂಡಿ ಇರಲಿಲ್ಲ. ನಮ್ಮ ಮಾಮೂಲಿ BJP ಸರ್ಕಾರ ಇರಲಿ JDS ಸರ್ಕಾರ ಇರಲಿ ಹೆಂಗಿತ್ತು ಗೊತ್ತಾವಾಗ ಈ ಕಾಂಗ್ರೆಸ್ ಸರ್ಕಾರ ಅಂದಮೇಲೆ ನಮ್ಮ ಮನೆ ಹಾಳು ಮಾಡ್ತಾವ್ರು ಇವರು. ದುಡ್ಡು ಮಾಡ್ಕೊಂಡು ಮನೆ ಮಾಡಿಕತ್ತವ್ರಲ್ಲ ಕಾಂಗ್ರೆಸ್ ಸರ್ಕಾರದವರು. ಏನು ಮಾಡ್ತಾವ್ರು ಇವರು? ಕೊಡ್ಲಿ ಇಲ್ಲ ರಾಜೀನಾಮೆ ಕೊಡ್ಲಿ ಇವರು. ಸಾಬ್ರಿಗೆ ಮಾತ್ರ ಹೆಲ್ಪ್ ಮಾಡ್ತಾರೆ ಬಂದ್ಬಿಟ್ಟು ಚೆಲುವರ ಸಮಯರು ಅವ್ರು ಬಂದು ಸಾಬ್ರಿಗೆ ಮಾತ್ರ ಹೆಲ್ಪ್ ಮಾಡ್ತಾವ್ರೆ. ನಮ್ಮ ಹಿಂದೂಗಳು ಎಲ್ಲೋಗವ್ರೆ? ಹಿಂದೂ ಸತ್ತೋಗಿದಾರಾ? ಬೆಳಗ್ಗೆ ಅಲ್ಲ ಅಂತ ಹೋಗ್ತಾರೆ, ಸಾಯಂಕಾಲ ಅಲ್ಲ ಅಂತ ಹೋಗ್ತಾರೆ. ನಾವೇನಕ್ಕೆ ಮಾತಾಡ್ತೀವಿ ಅದನ್ನ? ಏನು ಗಣಪತಿ ವರ್ಷಕ್ಕೊಂದ್ಸಲ ನಾವು ಗಣಪತಿ ಕುಣಿಸ್ತೀವಿ, ವರ್ಷಕ್ಕೊಂದ್ಸಲ ಜೈ ಶ್ರೀರಾಮ ಅಂತ ಮಾಡ್ತೀವಿ ನಾವು. ಅದು ಮಾಡೋದು ಬಿಟ್ಬಿಟ್ಟು ನಾವು ಬಾಕಿ ಏನು ಮಾಡ್ತೀವಿ ನಾವು? ಅವ್ರು ಬೆಳಗ್ಗೆ ಸಾಯಂಕಾಲ ಕೂಗ್ತಾರೆ, ಅವರು ಅಲ್ಲ ಅಂತ ಹೋಗ್ತಾರೆ. ನಾವೇನು ಕೇಳ್ತೀವಿ ಅದನ್ನ? ಈಗ ಗೃಹಲಕ್ಷ್ಮಿ ಕೊಡ್ತೀನಿ ಅಂತಂದ್ರೆ ಗೃಹಲಕ್ಷ್ಮಿ ಕೊಟ್ರಾ? ಸರ್, ನಾವು ನೋಡ್ತಿರ್ಬೋದು DCM ಮತ್ತೆ CM ಇಬ್ರು ಕೂಡ ಒಂದು ಇದು ಕೊಟ್ಟಿದ್ರು, ಏನೋ ಡೆಡ್ಲೈನ್ ಕೊಟ್ಟಿದ್ರು, 20ನೇ ತಾರೀಕು ನಾವು ಗುಂಡಿಗಳನ್ನ ಮುಚ್ಚಿಸ್ತೀವಿ ರಸ್ತೆಯಲ್ಲಿ ಅಂತ ಹೇಳಿ. ಏನು ಅನ್ಸುತ್ತೆ, ಮುಚ್ಚಿದ್ದಾರೆ ಅಂತ ಅನ್ಸುತ್ತಾ? ಮುಚ್ಚಿಲ್ಲ ಮೇಡಮ್, ಮುಚ್ಚಿಲ್ಲ, ಯಾವುದೇ ಕಾರಣಕ್ಕೂ ಮುಚ್ಚಿಲ್ಲ. ಇದು ಅಂದರೆ ಇದು ಅಮಾಯಕ ಥರ ಮಾಡ್ತಾರೆ. ಇದು ಈ ಸರ್ಕಾರ ಮತ್ತು ಕಾಂಗ್ರೆಸ್ ಸರ್ಕಾರ ಕೆಳಗೆ ಕೇಳಿದ್ರೇ ಮುಂದಕ್ಕೆ ಜೀವನ ಚೆನ್ನಾಗಿರುತ್ತೆ ನಮ್ಮದು. ನಮ್ಮ ಆಟೋ ಡ್ರೈವರ್ಗಳು ನಾವು ಇಲ್ಲ ಅಂತಲ್ಲ, ನಮ್ಮ ಆಟೋ ಡ್ರೈವರ್ಗಳನ್ನ ಈ ಥರ ಹಿಂಸೆ ಕೊಟ್ಟಿವ್ರೆ ಅಂತಂದಮೇಲೆ ಲೇಡೀಸ್ ಫ್ರೀ ಮಾಡೋದು ಏನು ಫ್ರೀ ಮಾಡಬೇಕಿತ್ತು ಆಧಾರ್ ಕಾರ್ಡ್ದಿಂದ ಇದು ಮುಚ್ಚಿಸೋರ ಒಂದು ಗುಂಡಿ ಇರಲಿಲ್ಲ. ಫಸ್ಟು ನಮ್ಮ ಮಾಮೂಲಿ ಸರ್ಕಾರ ಇದ್ದಾಗ ನಮ್ಮ ಮಾಮೂಲಿ BJP ಸರ್ಕಾರ ಇರಲಿ JDS ಸರ್ಕಾರ ಇರಲಿ ಹೆಂಗಿತ್ತು ಗೊತ್ತಾವಾಗ ಈ ಕಾಂಗ್ರೆಸ್ ಸರ್ಕಾರ ಅಂದಮೇಲೆ ನಮ್ಮ ಮನೆ ಹಾಳು ಮಾಡ್ತಾವ್ರು ಇವರು. ತುಂಬ ತಪ್ಪು ಮಾಡ್ತಾವ್ರು ಇವರು. ನಾನು ಇವತ್ತು ಕೈ ಮುಂದೆ ಕೇಳ್ಕೊತಾ ಇದ್ದೀನಿ, ಕಾಂಗ್ರೆಸ್ ಸರ್ಕಾರ ಇಳಿಬೇಕು. ಇದು ಹೇಳಿದ್ರೆ ಕರೆಕ್ಟಾಗಿರುತ್ತೆ ನಮ್ಮ ಜೀವನ. ನಮ್ಮ ಆಟೋ ಡ್ರೈವರ್ಗಳ ಉದ್ಧಾರ ಆಗೋದೇ ಅದನ್ನೇ. ಒಂದೊಂದು ರೂಪಾಯಿನ ನಮ್ಗೆ ಕಷ್ಟಪಡ್ತಾಯಿದ್ದೀವಿ ನಾವು. ನಮ್ಮ ಹೆಂಡ್ರು ಮಕ್ಕಳು ಬಾಡಿಗೆ ಕಟ್ಟೋಕ್ಕಾಯ್ತಲ್ಲ ನಮಗೀಗ. ₹1 ಬಾಡಿಗೆ ಕಟ್ಟೋಕ್ಕಾಯ್ತಲ್ಲ. ಏನು ಕಷ್ಟ ಆಗಿದೆ ನಮಗೆ ಅಂತಂದರೆ, ಎಲ್ಲಿ ನೋಡ್ರೆ ಓಲಾ ರ್ಯಾಪಿಡೋ 2 ವೀಲರ್ ರ್ಯಾಪಿಡೋ ಬಿಟ್ಟವ್ರೆ. ಏನಕ್ಕೆ ಬಿಟ್ಟವ್ರು ಅದನ್ನ 2 ವೀಲರ್ ರ್ಯಾಪಿಡೋನ? ಅದು CM ಗೊತ್ತಿಲ್ವಾ? CM ಮಾತಾಡೋಕ್ಕಾಗಲ್ವಾ? ಅದನ್ನು ನೀವು ಕೇಳಬೇಕಲ್ಲ. ಮತ್ತು ಅದನ್ನು ನೀವು ನ್ಯೂಸಲ್ಲಿ ಕೇಳಬೇಕು. ಅದನ್ನು ಸ್ಪೀಡ್ ನ್ಯೂಸ್ ಇರುತ್ತಲ್ಲ ಅದನ್ನು ಹೇಳ್ಬೇಕು. CM ಬಗ್ಗೆ ಹೇಳ್ಬೇಕು, DCMಗೆ ಹೇಳ್ಬೇಕು. ಈಗ DCM ಇದ್ದಾರಲ್ಲ, DK ಶಿವಕುಮಾರ್ಗೆ ಹೇಳ್ಬೇಕು ಅವ್ರಿಗೆ. ಓಕೆ, ಮಾಡಿದ್ದೀರಾ, ಮಾಡಿಬಿಟ್ಟಿದ್ದೀರಾ. ನಾನು ನೋಡಿದ್ದೀನಿ, ಸೋಷಿಯಲ್ ಮೀಡಿಯಾದೆಲ್ಲ ನೋಡಿದ್ದೀನಿ, ನಾನು ಮಾತಾಡಿದ್ದೀನಿ. ನೋಡ್ಬಿಟ್ಟು ಏನು ನಾನು ಕಮಿಟ್ ಹಾಕಿದ್ದೀನಿ ಇಲ್ಲ ಅಂತಲ್ಲ ಹೇಳ್ತಲ್ಲ. ಇದನ್ನು ಗುಂಡಿಗಳು ಮುಚ್ಚೋಕ್ಕೆ ಕಾರ್ಯ ಇಲ್ವಾ? ಅದು BMB ಕೆಲಸ. ಅದು DCM ಗೊತ್ತಿಲ್ವಾ? ಸಿದ್ದರಾಮಯ್ಯಂಗೆ ಗೊತ್ತಿಲ್ವಾ? ಏನಕ್ಕೆ ಇವಾಗ ಕ್ರಮ ಏನು ತಗೋತಿಲ್ಲ ಅವರು? ಹಳ್ಳ ಗುಂಡಿ ನಾವು ಬೆಳಗ್ಗೆ ಅಂದರೆ ನೀವೇ ಬರ್ತೀರಾ ಮೇಡಮ್, ನೀವೇ ಆಟೋದಲ್ಲಿ ಆಟೋ ಹತ್ತೀರಾ, ಹಳ್ಳ ಗುಂಡಿ ಇರುತ್ತೆ. ಹಳ್ಳ ಗುಂಡಿಗೆ ಆಟ ಬಿದ್ದತ್ತೆ, ದಡ ಅಂತೆ. ತಿಂಗಳಿಗೆ ಇಲ್ಲ ಅಂದ್ರೆ ನನಗೆ ಒಂದು ತಿಂಗಳಿಗೆ 20,000 ಖರ್ಚಿಗೆ ಆಟೋಗೆ. ಮೆಕ್ಯಾನಿಕ್ ಅವ್ರು ಹೇಳ್ತಾರೆ ಸುಮ್ಮನೆ ಮುಟ್ಟು ನೋಡ್ರೆ ಸಾಕು, 2,000 ಆಗುತ್ತೆ 3,000 ಆಗುತ್ತೆ ಕಣಪ್ಪ ಅಂತ ಹೇಳ್ತಾರೆ. ಅಪ್ಪ ನಿಧಾನಕ್ಕೆ ಹೋಗಪ್ಪ ಅಂತ ಹೇಳ್ತಾರೆ. ಈ DCM ಗೊತ್ತಿಲ್ವಾ? ಸಿದ್ದರಾಮಯ್ಯಂಗೆ ಗೊತ್ತಿಲ್ವಾ? ಹಾಂ, ಎಲ್ಲೆಲ್ಲಿ ಹಳ್ಳ ಗುಂಡಿ ಎಲ್ಲ ಹೇಳಿ ಇವ್ರಿಗೆ. ಇಡೀ ಬೆಂಗಳೂರೇ ಸುತ್ತೀನಿ ನಾನು. ಆಲ್ ಓವರ್ ಬೆಂಗಳೂರು ನಾನು ಆಟೋ ಓಡಿಸ್ತೀನಿ. ಆಲ್ ಓವರ್ ಬೆಂಗಳೂರು ಎಲ್ಲ ಕಡೆಗೂ ನಾನು ಓಡಿಸ್ಕೊಬತ್ತೀನಿ ಆಟೋ ಅಂದ್ರೆ. ನನಗೆ ಗೊತ್ತಿಲ್ಲ ಇಲ್ಲ ಅಂತ. ಇವ್ರು ಏನು ಮಾಡ್ತಾವ್ರೆ? ದುಡ್ಡು ಮಾಡ್ಕೊಂಡು ಮನೆ ಮಾಡಿಕತ್ತವ್ರಲ್ಲ ಕಾಂಗ್ರೆಸ್ ಸರ್ಕಾರದವರು. ಏನು ಮಾಡ್ತಾವ್ರು ಇವರು? ಕೊಡಲಿ ಇಲ್ಲ ರಾಜೀನಾಮೆ ಕೊಡಲಿ ಇವರು ರಾಜೀನಾಮೆ ಕೊಡಬೇಕು. ಸರ್ಕಾರಕ್ಕೆ ಯೋಗ್ಯತೆನಿಲ್ಲ. ನಾಮಂಗಲದಲ್ಲಿ ಗಲಾಟೆ ಆಯಿತು, ಹಿಂದೂ ಮುಸ್ಲಿಂ ಗಲಾಟೆ ಆಯಿತು. ನಾಮಂಗಲದಲ್ಲಿ ಹಿಂದೂ ಮುಸ್ಲಿಂ ಅವ್ರು ಬರೀ ಸಾಬ್ರಿಗೆ ಮಾತ್ರ ಹೆಲ್ಪ್ ಮಾಡ್ತಾರೆ ಬಂದ್ಬಿಟ್ಟು ಚೆಲುವರ ಸಮಯರು ಅವ್ರು ಬಂದು ಸಾಬ್ರಿಗೆ ಮಾತ್ರ ಹೆಲ್ಪ್ ಮಾಡ್ತಾವ್ರೆ. ನಮ್ಮ ಹಿಂದೂಗಳು ಎಲ್ಲೋಗವ್ರೆ? ಹಿಂದೂ ಸತ್ತೋಗಿದಾರಾ? ಹೌದು, ಮಲೆನಾಡಿ ಗೇಟಲ್ಲಿ ಬ್ಲಾಕ್ ಮಾಡಿದ್ರು. ಬ್ಲಾಕ್ ಮಾಡಿಬಿಟ್ಟು ಅದು ನಮ್ಮ ಹಿಂದೂಗಳು ಒಳಗೆ ಬರಬಾರ್ದು, ನಮ್ಮಲ್ಲಿ ಟೌನ್ಗೆ ಬರಬಾರ್ದು ಅಂತ ಬ್ಲಾಕ್ ಮಾಡೋರೆ. ಪೆಟ್ರೋಲ್ ಪಂಪ್ ತಂದು ಎಸೋದ್ರು. ಪೆಟ್ರೋಲ್ ಪಂಪ್ ಎಲ್ಲಿ ಬಂತದು? ಏನು ಬಂತು ಸ್ವಾಮಿ ಇದು? ಎಲ್ಲಿಂದ ಬಂತು ಸ್ವಾಮಿ ಇದು? ಪೆಟ್ರೋಲ್ ಪಂಪ್ ಎಲ್ಲಿಂದ ಬಂತು? ಯಾರು ತಯಾರು ಮಾಡಿದಾರೆ ಅದನ್ನ? ಎಲ್ಲಿಂದ ಬಂದಿದೆ ಪೆಟ್ರೋಲ್ ಪಂಪು? ಲಾಂಗ್ ಮಚ್ ಎಲ್ಲಿಂದ ಬಂತು? ಯಾರು ತರಿಸೋರು ಯಾರು? ಇದೇ ನಮ್ಮ ಟೌನಲ್ಲಿ 6,000 ಚಿಲ್ಲರೆ ನಾವು ಜನ ಇದ್ದೀವಿ. ಅವ್ರು ಇದು 500 ಜನ ಇದ್ದಾರೆ. ಅವರು ಈ ಚೆಲ್ಲೂರು ಸಮಯ ಗೊತ್ತಾಗಿರ್ಲಿಲ್ವಾ? ಮಾತಾಡ್ಬೇಕಾಯ್ತಲ್ಲ ಅವರು. ಸುರೇಶ್ ಗೌಡ ಮೇಲೆ ಕಲ್ಲಿಡಿದ್ರು, ಹೊಡಿಲಿ. ರಾಜಕೀಯ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ನಮ್ಮ ಹಿಂದೂಗಳ ಬಗ್ಗೆ ಮಾತಾಡ್ತಾರೆ. ನಾವು ಜೈ ಶ್ರೀರಾಮ್ ಮಾತ್ರ ನಾವು ಇರೋದು. ನಮ್ಮ ಹಿಂದೂ ಬಗ್ಗೆ ಮಾತಾಡ್ಬೇಕು. ನಾವು ಹಿಂದೂ ಬಗ್ಗೆ ನಿಂತ್ಕೊಂಡು ಮಾತಾಡ್ಬೇಕಾದ್ರೆ ಚೆಲ್ಲೂರು ಸಮಯ ಇರುವೆ ಅವರು ಪಾಪ ನಿಂತ್ಕೊಂಡು ಮಾತಾಡ್ಬೇಕಾದ್ರೆ ಬಂದು ಸುಮ್ಮನೆ ಹೊಂಟಾದ್ರೆ ಇವತ್ತು ಒಂದಾಗದೆ ನಾಳೆ ಇನ್ನೂ ಡಬಲ್ ಮಾಡ್ತಾರೆ ಅವರು. ನಾವೇನು ಪ್ರಾಣ ಎಲ್ಲಿ ಉಳಿಸ್ಕೊಳ್ಳೋದು ನಾವು? ಇವತ್ತು ಪೆಟ್ರೋಲ್ ಬಂಬ್ ಹಾಕವ್ರೆ, ನಾಳೆ ಇನ್ನು ಬೇರೆ ಬಾಂಬ್ ಹಾಕ್ತಿರ್ತೀರಿ ಅಂತಂದು ಇನ್ನೊಂದ. ಏನು ಮಾಡಬೇಕು? ಗಣೇಶ ಬಿಡೋದೇನು ತಪ್ಪ ನಮ್ಮದು? ಹಂಗಲ್ಲ, ಮುಸ್ಲಿಮ್ಸ್ ಅಂದರೆ ಅಲ್ಲಿ ಹೋಗ್ಬಿಟ್ಟು ಅವ್ರ ಮುಂದೆಗಡೆ ಹೋಗ್ಬಿಟ್ಟು ನಾವು ಅವ್ರಿಗೆ ಮಸೀದಿ ಮುಂದೆ ಹೋಗ್ಬೇಡ ಅನ್ನೋಕ್ಕೆ ಕಾರಣ ಏನು? ಅವರೇ ಅಲ್ಲ ಬೆಳಗ್ಗೆ ಸಂಜೆ ಅಲ್ಲ ಅಂತ ಹೋಗ್ತಾರಲ್ಲ, ನಾವೇನೋ ಕೇಳ್ತೀವ? ಬೆಳಗ್ಗೆ ಅಲ್ಲ ಅಂತ ಹೋಗ್ತಾರೆ, ಸಾಯಂಕಾಲ ಅಲ್ಲ ಅಂತ ಹೋಗ್ತಾರೆ. ನಾವೇನಕ್ಕೆ ಮಾತಾಡ್ತೀವಿ ಅದನ್ನ? ಏನಕ್ಕೆ ಗಣಪತಿ ವರ್ಷಕ್ಕೊಂದ್ಸಲ ನಾವು ಗಣಪತಿ ಕುಣಿಸ್ತೀವಿ, ವರ್ಷಕ್ಕೊಂದ್ಸಲ ಜೈ ಶ್ರೀರಾಮ ಅಂತ ಮಾಡ್ತೀವಿ ನಾವು. ಅದು ಮಾಡೋದು ಬಿಟ್ಬಿಟ್ಟು ನಾವು ಬಾಕಿ ಏನು ಮಾಡ್ತೀವ ನಾವು? ಅವ್ರು ಬೆಳಗ್ಗೆ ಸಾಯಂಕಾಲ ಕೂಗ್ತಾರೆ, ಅವರು ಅಲ್ಲ ಅಂತ ಹೋಗ್ತಾರೆ. ನಾವೇನು ಕೇಳ್ತೀವಿ ಅದನ್ನ? ನಾವು ಕೇಳಲ್ಲ ತಾನೆ. ಮತ್ತು ಮುಂದಕ್ಕೆ ಅದು ಚೆಲುವ ತೀರ್ಮಾನ ತಗೋಬೇಕು. ಸಿದ್ದರಾಮಯ್ಯ ಇದ್ದಾರೆ, CM ಅವ್ರು ತಗೋಬೇಕದನ್ನ, DK ಶಿವಕುಮಾರ್ ತಗೋಬೇಕದನ್ನ. ಕಾನೂನು ತೊಗೊಂಡು ಅದು ಏನು ಮಾಡಬೇಕು ಅದನ್ನ ಅದನ್ನು ತೋರಿಸ್ಬೇಕು.
ಜನಕ್ಕೆ ಗೊತ್ತಾಗಬೇಕು ನಮ್ಮ ಹಿಂದೂಗಳಿಗೆ ಏನು ಅಂತಂದ ಹಿಂದೂ ವ್ಯಕ್ತಿನ ಇದು ಸಿದ್ದರಾಮಯ್ಯ ಇದು ಇವರು ಡಿ ಕೆ ಶಿವಕುಮಾರ್ DCM ಅವರು ಹಿಂದೂಗಳಲ್ವ ಅವರು ಮುಸ್ಲಿಮ್ಸ್ರಾ DCM ಮುಸ್ಲಿಮ್ಸ್ರ ಅವರು ಹಿಂದೂಗಳತ್ತಾನೆ ಅವ್ರನ್ನೇ ಸಿದ್ದರಾಮಯ್ಯ ಅವರು ಮುಸ್ಲಿಮ್ಸ್ರಾ ಅವ್ರು ಹಿಂದೂಗಳಲ್ತಾನೆ ಅದನ್ನ ಹಿಂದೂಗಳಿಗೆ ಏನು ಮಾಡ್ಬೇಕು ಅದನ್ನ ಮಾಡ್ಬೇಕು ಅದನ್ನ ಮಾಡಿ ತೋರಿಸ್ಬೇಕು ಅದನ್ನ ಮಾಡಿ ತೋರಿಸಾದ್ಮೇಲೆ ನ್ಯೂಸ್ ನಾನು ಮಾತಾಡ್ತೀನಿ ಮುಂದಕ್ಕೆ ಇವತ್ತು ಮಾತಾಡಿದ್ದೀನಿ ಮೇಡಮ್ ಮುಂದಕ್ಕೆ ಸರ್ ನಾನು ಅದನ್ನ ಮಾತಾಡಿ ತೋರಿಸ್ತೀನಿ ಸರ್, ಇವಾಗ ಗುಂಡಿಗಳಿಷ್ಟು ಏನು ಭಾವಿತರ ಆಗಿದೆ ಅಂತಾನು ಗೊತ್ತು ರಸ್ತೆಯಲ್ಲಿ, ಆದ್ರೂ ಕೂಡ ಅಧಿಕಾರಿಗಳಿರ್ಬೋದು ನಮ್ಮ CM DCM ಯಾರು ಕೂಡ ಅಂದ್ರೆ ಅವರೇ ಗಡು ಕೊಡ್ತಾರೆ, ಬಟ್ ಅವ್ರು ಯಾವ್ದು ಮಾಡಲ್ಲ. ಇದ್ರ ಬಗ್ಗೆ ಮೇಡಮ್ ಕ್ರಮ ತಗೋತಲ್ಲ ಅವರು DCM ಆಗಲಿ ಸಿದ್ದರಾಮಯ್ಯ ಆಗಲಿ ಇದ್ರ ಬಗ್ಗೆ ಕ್ರಮ ತಗೋತಿಲ್ಲ. ತಗೋಬೇಕು ಅದನ್ನ. ಅದು ನೀವು ಬೆಳಗ್ಗೆ ಸಾಯಂಕಾಲ ತೋರಿಸ್ತಾ ಇರ್ತೀರಲ್ಲ ನೀವು, ಅದನ್ನ ತೋರಿಸ್ಬೇಕು ಅದನ್ನ ಕೇಳಬೇಕು ಅದನ್ನ. DCM ಆಗಲಿ ಸಿದ್ದರಾಮಯ್ಯನೇ ಆಗಲಿ ಅದನ್ನ ಕೇಳಬೇಕು. ಅವ್ರಿಗೆ ಯೋಗ್ಯತೆ ಇಲ್ಲ, ಅವ್ರಿಗೆ ಇಲ್ಲ. ಅಧಿಕಾರ ಬಿಟ್ಬಿಟ್ಟು ಕೆಳಗೆ ಇಳಿಬೇಕು ಅವರು. ಅಧಿಕಾರ ಬಿಟ್ಟು ಕೆಳಗೆ ಇಳಿಬೇಕು. ಮುಂದಕ್ಕೆ ಅಧಿಕಾರ ಯಾರು ನಡೆಸ್ತಾರೋ ಅವ್ರು ನಡೆಸಲಿ, ಅವ್ರು ಸಪೋರ್ಟ್ ಮಾಡೋಣ. ಇವಾಗ ರಾಜಕೀಯದಲ್ಲಿ ನೋಡ್ತಿದ್ದೀರಲ್ವಾ, ಒಂದಷ್ಟು ಏನು ಹಗರಣಗಳಿರ್ಬೋದು, ಒಂದಷ್ಟು ಆರೋಪಗಳಿರ್ಬೋದು, ಇದನ್ನೆಲ್ಲ ನೋಡಿದ್ರೆ ಏನ್ ಅನ್ಸುತ್ತೆ ನಿಮ್ಗೆ ಮೇಡಮ್? ರಾಜಕೀಯ ಬೇಡ ಮೇಡಮ್. ಅವ್ರವ್ರ ಮನೆಗೆ ಅವ್ರವ್ರ ಬೆಳೆ ಬೆಳೆಸ್ಕೊಳಕ್ ಮಾಡ್ತಾರೆ ಅಷ್ಟೇ. ಅವ್ರ ರಾಜಕೀಯದವ್ರು ಅವ್ರ ಮನೆಗೆ ಏನೇನು ಇರುತ್ತೆ ಅವ್ರು ತೋರಿಸ್ಕೋತಾರಲ್ಲ, ಮುಂದೆ ಸೋಷಿಯಲ್ ಮೀಡಿಯಾ ಬಿಡೋದಿಲ್ಲ ಅಂತಲ್ಲ, ಅವ್ರವ್ರ ಮನೆಗೆ ಅವ್ರು ಮಾಡ್ಕೋತಾರೆ ಅಷ್ಟೇ. ರಾಜಕೀಯವ್ರ ಬಗ್ಗೆ ಯಾರು ಮಾತಾಡ್ತಾನೆ ಇಲ್ಲ. ಅಂದರೆ ಇವತ್ತು ನಮ್ಮ CM ಇರೋದ್ರಲ್ಲಿ ಅವ್ನು CM ಅವರು ಬಂದು ತೋರಿಸ್ಬೇಕು ಅದನ್ನು. ಯಾವ ಹಳ್ಳ ಗುಂಡಿ ಏನಿದ್ದಾವೆ ಅದನ್ನ ನೋಡಬೇಕು, BBMPಗೆ ಹೇಳ್ಬೇಕು, ಕ್ರಮ ತಗೋಬೇಕು, ಅದನ್ನ ಮಾಡ್ಬೇಕು. ಅದನ್ನ ಅವ್ರು ಏನು ಮಾಡ್ತಾ ಇಲ್ವಲ್ಲ. ಮತ್ತೆ ಈಗ ಗೃಹಲಕ್ಷ್ಮಿ ಕೊಡ್ತೀನಿ ಅಂತಂದ್ರೆ ಗೃಹಲಕ್ಷ್ಮಿ ಕೊಟ್ರ 1 ತಿಂಗಳು ಬಂದರೆ 3 ತಿಂಗಳು ಬಂದಿಲ್ಲ. ಅದೇ ರೋಡ್ ಮಾಡಿಸ್ತೀನಿ ಅಂತಂದ್ರು, ಹಳ್ಳಿಗಳಿಗೆಲ್ಲ ರೋಡ್ಗಳು ಎಲ್ಲ ಮಾಡಿಸ್ತೀನಿ ಅಂತಂದ್ರು. ರೋಡ್ಗಳು ಆಗಿದೆಯಾ? ರೋಡ್ಗಳು ಆಗಿಲ್ಲ. ಹಳ್ಳಿಗಳೇ ನಮ್ಮ ಮಂಡ್ಯ ನಮ್ದು ಇಲ್ಲ ಅಂತಲ್ಲ, ನಾಗಮಂಗಲ ತಾಲೂಕು ನಮ್ಮದು. ಅಲ್ಲೇ ರೋಡ್ ಮಾಡಿಸ್ತೀನಿ ಅಂತಂದ್ರು. ಇವತ್ತು 18 ವರ್ಷ ಆಯಿತು, 18 ವರ್ಷದಿಂದ ರೋಡ್ ಬಂದಿಲ್ಲ ನಮ್ಮ ರೋಡ್ಗೆ. ಯಾಕೆ ಕೇಳಿದ್ರೆ ಹೇಳ್ತಾರೆ, ಒಬ್ಬರು ಒಂದೊಂಥರ ರಾಜಕೀಯ ವ್ಯಕ್ತಿಗಳೇ ಒಂದೊಂಥರ ಮಾತಾಡ್ತಾರೆ. ಅಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅವ್ರು ಹೇಳ್ಬೇಕು ಅವ್ರನ್ನ. ಇವತ್ತುವರೆಗೂ ಅದು ಮೇಡಮ್ 18 ವರ್ಷದಿಂದ ನಾವು ರೋಡಿಲ್ಲ. ಇವತ್ತು ನಡ್ಕೊಯ್ತೀವಿ ನಾವು ಅದು ರೋಡಲ್ಲಿ. ಅಪ್ಪ ಅಮ್ಮ ಇವತ್ತು ಕಷ್ಟಪಡ್ತಾವ್ರೆ, ಒತ್ಕೊಬತ್ತಾರೆ, ತಲೆ ಮೇಲೆ ಒತ್ಕೊಬತ್ತಾರೆ, ಹಿಂಗೆ ಕಾಯಿಗಳೆಲ್ಲ ಒತ್ಕೊಬತ್ತಾರೆ. ಆ ರೋಡ್ ಮಾಡಿಸ್ತೀನಿ ಪರ್ಮಿಷನ್ ಕೊಟ್ಟಿರ್ತಾನೆ, ಅದು ಮಾಡ್ಸೋರ ಕೇಳಿ? ಮಾಡ್ಸೋಕ್ಕಾಗಿಲ್ಲ. ಕಾಂಗ್ರೆಸ್ ಸರ್ಕಾರ ಬಂದ್ರೆ ಮಾಡ್ಸೋಕ್ಕಾಗಿಲ್ಲ. ಇವರು ಏನಕ್ಕೆ ಮತ್ತೆ ಮಾಡಿಸಿಲ್ಲ ಅವರು? ಇದು ಸರ್ಕಾರದಿಂದ ಒಂದು ನಿಮಿಷ, ಸರ್ಕಾರದಿಂದ ದುಡ್ಡು ಮೇಡಮ್ 18 ವರ್ಷ ಕಾಂಗ್ರೆಸ್ ಸರ್ಕಾರ ಇಲ್ಲ. ಈಗ 5 ವರ್ಷದಿಂದ ಬಂದಿದೆ, ಈಗ ಬಂದಿದೆಯಲ್ಲ. ಈಗ ಬಂದಮೇಲೆ ಇವರು ಇದೇ C. ಇವ್ರು ಹೇಳಿದ್ರು, ಸಿದ್ದರಾಮಯ್ಯ ಹೇಳಿದ್ರು, ರೋಡ್ಗಳೆಲ್ಲ ಹಳ್ಳಿಗಳು ರೋಡ್ ಮಾಡಬೇಕು, ಹೊಲ್ದಕ್ಕೆ ಏನೇನು ಹೋಗ್ಬೇಕು ಹೊಲ್ದ ಹತ್ರಗಳೆಲ್ಲ ರೋಡ್ಗಳು ಮಾಡ್ಕೊಡ್ಬೇಕು ಅಂದರು. ನಾವು ರೈತರು ರೋಡ್ಗಳು ಬೇಕು, ರೋಡ್ಗಳು ಆಯ್ತಾಯಿಲ್ಲ, ಅಕ್ಕಪಕ್ಕದಲ್ಲಿ ಬಿಡ್ತಾ ಇಲ್ಲ. ಅದನ್ನ ಕೇಳ್ಬೇಕು ತಾನೆ. ಅವ್ರು ಕೇಳಿ ರಾಜಕೀಯ ಹೋಗ್ತಿರೋ ಗೆದ್ದಿರೋರು ಕೇಳಿದ್ರೆ ಹೇಳ್ತಾರೆ ನಮ್ಗೆ ಗೊತ್ತಿಲ್ಲಪ್ಪ, ಅವ್ರು ಮಾತಾಡಿ, ಅವ್ರ ಹತ್ರ ಮಾತಾಡಿ, ಇವ್ರ ಹತ್ರ ಮಾತಾಡಿ ಅಂತಾರೆ. ಇವತ್ತು ಆಗಿಲ್ಲ. ಅದು ಮಾಡಿಸ್ಕೊಳ್ಳಿ ಸಿದ್ದರಾಮಯ್ಯ ಅವರು. ಒಂದು ಮಾಡ್ಬೇಕು, ಅದನ್ನ ನಿಂತ್ಕೊಂಡು ಮಾಡ್ಬೇಕು, ಕೆಪಾಸಿಟಿ ಮಾಡ್ಬೇಕು ಅದನ್ನ. ಇಲ್ಲಾಂದ್ರೆ ರಾಜೀನಾಮೆ ಕೊಟ್ಟು ಕೆಳಗೆ ಇಳಿಬೇಕು. ಬೀಟ್ ಪ್ಲಸ್ ಕರ್ನಾಟಕ